ಊಟದ ಸ್ಕ್ಯಾಮು. 80 ರೂಪಾಯಿ ಅಂದರೆ 80 ರೂಪಾಯಿ ಊಟನ 150 ರೂಪಾಯಿಗೆ ಮಾಡ್ತವ್ನು ಗುರು. ವೆಜ್ ಮೀಲು ಒಂದು 80 ರೂಪಾಯಿ, ಸ್ಟ್ಯಾಂಡರ್ಡ್ ವೆಜ್ ಮೀಲು. ಸಿಗ್ನೇಚರ್ ಎಲ್ಲ ಇದೆ. बिरयानी, वेज बिरयानी, चिकन बिरयानी, वेज थाली। वेज थाली कितना? 150। 80 रुपये नहीं है 150। वेज ನೀವೇ ಬಾಯಿ ಬಿಟ್ಟು ಕೇಳಬೇಕು. 80 ರೂಪಾಯಿ ಊಟ ಸ್ಟ್ಯಾಂಡರ್ಡ್ ವೆಜ್ ಮೀಲ್ ರೈಲ್ವೇಸ್ ಕೊಡ್ತಾರದು. ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರೂಪಾಯಿ. ಇವ್ರು ಇಷ್ಟ ಬಂದಂಗೆ 150 160 ರೂಪಾಯಿ ಮಾಡ್ಕೊಂಡು. ओ भैया इधर में डालो ना, उधर क्यों डालो, डस्टबिन में डालो ना. ನಮಸ್ಕಾರ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ಕಾರವಾರಲ್ಲಿದ್ದೀನಿ. ಕಾರವಾರದಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬೆಂಗಳೂರಿಗೆ ಹೊರಟಿದ್ದೀನಿ. ಬೆಂಗಳೂರಿಗೆ ಯಾವ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಟ್ರೈನ್ ನಂಬರ್ 16337 ಹೋಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ಸಲ್ಲಿ. ಏನಪ್ಪ ಇವನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ, ಇದು ಹೋಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ರೀಚ್ ಆಗಲ್ಲ ಅಂತ ಅಂದ್ಕೊತಾ ಇರ್ತೀರಾ. ಇದು ಬೆಂಗಳೂರಿಗೆ ರೀಚ್ ಆಗಲ್ಲ. ಹೌದು, ಆದರೆ ಮಂಗಳೂರು ರೀಚ್ ಆಗುತ್ತೆ. ಆದರೆ ಮಂಗಳೂರಿಂದ ಯಾವ ಟ್ರೈನ್ ಹೆಂಗೆ ಹೋಗ್ತೀನಿ ಅಂತ, ನೀವು ಯಾವ ಟ್ರೈನಲ್ಲಿ ಹೋಗ್ತೀನಿ ಅಂತ ನೀವು ಕೊನೆವರೆಗೂ ನೋಡಿ. ಯಾಕಂದರೆ ಇಲ್ಲಿಂದ ನೀವು ಈ ಥರ ಜರ್ನಿ ಮಾಡ್ಬೋದು. ಯಾಕಂದರೆ ಬೆಂಗಳೂರಿಂದ ಕಾರವಾರದಿಂದ ಬೆಂಗಳೂರಿಗೆ 2 ಟ್ರೈನ್ ಇದೆ. ಒಂದು ಬಂದ್ಬಿಟ್ಟು 16516 ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್, ಅಂದರೆ ವೀಕ್ಲಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಅಂದರೆ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಹೋಗುತ್ತೆ. ಇನ್ನೊಂದು ಡೈಲಿ ರನ್ನಿಂಗ್ ಬೇಕು ಅಂದರೆ ಕಾರವಾರ KSR ಬೆಂಗಳೂರು ಎಕ್ಸ್ಪ್ರೆಸ್, ಪಂಚಗಂಗಾ ಎಕ್ಸ್ಪ್ರೆಸ್ಸಲ್ಲೂ ನೀವು ಹೋಗ್ಬೋದು. ಅದ್ರಲ್ಲಿ ನನ್ನ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಅದಕ್ಕೆ ನಾನು ಏನು ಐಡಿಯಾ ಮಾಡಿದೆ ಅಂದರೆ ಇಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಇನ್ನೊಂದು ಟ್ರೈನ್ ಬುಕ್ ಮಾಡಿದ್ದೆ. ಅದು ಯಾವ ಟ್ರೈನ್? 2 ಟ್ರೈನ್ ಇದೆ ಮಂಗಳೂರಿಂದ ಬೆಂಗಳೂರಿಗೆ. ಒಂದು SMVT ಮುರುಡೇಶ್ವರ SMVT ಬೆಂಗಳೂರು, ಇನ್ನೊಂದು ಕಣ್ಣೂರು SMVT ಬೆಂಗಳೂರು. ಹೌದು, ಈಗ ಕಣ್ಣೂರು KSR ಬೆಂಗಳೂರನ್ನ ಟರ್ಮಿನಲ್ ಚೇಂಜ್ ಮಾಡಿ ಕಣ್ಣೂರಿಂದ SMVT ಬೆಂಗಳೂರು ಕೊಟ್ಟಿದ್ದಾರೆ. ಅಂದರೆ ಯಶವಂತಪುರಕ್ಕೆ ಹೋಗಿ ಯಶವಂತಪುರದಿಂದ ಲೋಕಲ್ ರಿವರ್ಸಲ್ ಆಗುತ್ತೆ. ಈಗ ಆ ಟ್ರೈನ್ 2 ಟ್ರೈನಲ್ಲಿ ಯಾವ ಟ್ರೈನಲ್ಲಿ ಬುಕ್ ಮಾಡಿದ್ದೀನಿ ಅಂತ ನಿಮಗೆ ಕೊನೆವರೆಗೂ ನೋಡಿ. ಹೋಕಾ ಎರ್ನಾಕುಲಂ ಅಂದರೆ ಹೋಕಾ ಇರೋದು ಗುಜರಾತ್, ಎರ್ನಾಕುಲಂ ಇರೋದು ಕೇರಳದಲ್ಲಿ. ಅದಕ್ಕೆ ಎರಡು ಸ್ಟೇಟ್ನ ಕನೆಕ್ಟ್ ಮಾಡುತ್ತೆ ಗಾಡಿ. ಹೋಕಾಯಿಂದ ಎವ್ರಿ ಮಂಡೇ ಮತ್ತು ಸ್ಯಾಟರ್ಡೆ, ವಾರದಲ್ಲಿ 2 ದಿನ ಓಡುತ್ತೆ, ಮಂಡೇ ಸ್ಯಾಟರ್ಡೆ. ಅದು ಬೆಳಿಗ್ಗೆ 6:50ಕ್ಕೆ 6:45ಕ್ಕೆ ಹೋಕಾಯಿಂದ ಬಿಟ್ಟು ನೆಕ್ಸ್ಟ್ ಡೇ ನೈಟ್ 11:55ಕ್ಕೆಲ್ಲ ಎರ್ನಾಕುಲಂ ಜಂಕ್ಷನ್ಗೆ ರೀಚ್ ಮಾಡಿಸುತ್ತೆ ಗಾಡಿ. ಟೋಟಲ್ 41 ಅವರ್ಸ್ ಜರ್ನಿ ಆಗುತ್ತೆ. ಆದರೆ ನಾವು ಟ್ರಾವೆಲ್ ಹತ್ತುತ್ತಾ ಇರೋದು ಕಾರವಾರಿಂದ. ಅದಕ್ಕೆ ನೋಡೋಣ ಯಾವ ಥರ ಇರುತ್ತೆ ಕಂಡೀಷನ್. ಅದು ಬೇರೆ ಇದು ರೀಸೆಂಟಾಗಿ LHB ಫೈಡ್ ಆಗಿದೆ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಇದೇ ರೂಟಲ್ಲಿ ಹೋಗೋದು. ಡೌನ್ ಬಂದು ಲೆಫ್ಟ್ ಇಲ್ಲ ರೈಟ್ ಇದಕ್ಕೆ ಹೋದರೆ ಬಸ್ ಸ್ಟ್ಯಾಂಡ್ ಹೋಗುತ್ತೆ. 1-2 ಕಿಲೋಮೀಟ್ರ್ ಅಂತೆ. ಎದುರುಗಡೆನೇ ಇದೆ ಬಸ್ ಸ್ಟ್ಯಾಂಡು. ಬಸ್ಸಲ್ಲಿ ಹೋಗ್ಬೋದು. ಇದು ಕಾರವಾರ ರೈಲ್ವೆ ಸ್ಟೇಷನು 1 ಸ್ಟೆಪ್ ಮೇಲಿದೆ, ಅಂದರೆ 1 ಸ್ಟೆಪ್ ಕೆಳಗಡೆ ಇದೆ. ಇದು ರೋಡು 1 ಸ್ಟೆಪ್ ಮೇಲಿದೆ ರೈಲ್ವೆ ಸ್ಟೇಷನ್ನು. ಮೇಲ್ಗಡೆ ಬಂದಿದ್ದೀನಿ, ಟಿಕೆಟು ತೊಗೊಂಡಿದ್ದೀನಿ ನಾನು. ಅಲ್ಲೇ ನೋಡಿ, ಅಲ್ಲೇ ಇದು ಇನ್ನೊಬ್ಬರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ಹಿಂದ್ಗಡೆ ಇರೋದು ಜನರಲ್ ಟಿಕೆಟು ಮತ್ತು ರಿಸರ್ವೇಷನ್ ಟಿಕೆಟ್ ಸಿಗುತ್ತೆ. ಮತ್ತು ಇದು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತು ನಿಮ್ಗೆ ಏನಾರ ರಿಟೈರಿಂಗ್ ರೂಮ್ ಬೇಕು ಅಂದರೆ ನೀವು ಇಲ್ಲಿ ಬಂದು ಕೇಳ್ಬೋದು. ಅಂದರೆ ಡ್ರಾಮೇಟರ್ ರೂಮು, ರಿಟೈರಿಂಗ್ ರೂಮ್ ಎಲ್ಲ ನಿಮಗೆ ಸಿಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 2 ಅದು. ಪ್ಲಾಟ್ಫಾರ್ಮ್ ನಂಬರ್ 1 ನೋಡಿ. ನಿಮಗೆ ಇಲ್ಲಿ ಲೇಡೀಸ್ ವೇಟಿಂಗ್ ಹಾಲ್ ಸಿಗುತ್ತೆ, ಇಲ್ಲಿ ಜೆಂಟ್ಸ್ ವೇಟಿಂಗ್ ಹಾಲ್ ಸಿಗುತ್ತೆ ನಿಮಗೆ. ಮತ್ತು ಅಲ್ಲಿ ಕ್ಯಾಟರಿಂಗ್ ಸ್ಟಾಲ್ ಎಲ್ಲ ಇದೆ, ಟೀ ಸ್ಟಾಲು, ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟು ಅಲ್ಲಿ ಕಾಣಿಸುತ್ತೆ ನಿಮಗೆ. ಮತ್ತು ಇದು ಸ್ನ್ಯಾಕ್ಸ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಅಂತೆಲ್ಲ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಫುಲ್ಲು ಖಾಲಿ ಇದೆ ಗುರು ಗಾಡಿ. ಇದು ಹೋಕಾ ಎರ್ನಾಕುಲಂ. ನಿಮಿಷ ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ಕಾರವಾರ ಸ್ಟೇಷನಿಂದ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KAWR. ಫುಲ್ಲು ಖಾಲಿ ಇದೆ ಗುರು. ಸ್ಲೀಪರು ಜನರಲ್ ಫುಲ್ ಖಾಲಿ ಇದೆ. ನೋಡುವ, ಸ್ಲೀಪರಲ್ಲಿ ಹತ್ತಿದ್ದೀನಿ. ಏನಾರು TT ಏನಾದ್ರು ಬಂದಾನೆ ಎಕ್ಸ್ಟ್ರಾ ಕೊಟ್ಟು ಸ್ಲೀಪರಲ್ಲಿ ಹೋಗುವ.
ಆಲ್ಮೋಸ್ಟು ಖಾಲಿನೇ ಇದೆ ಕೋಚು, ಅಷ್ಟೊಂದೇನು ಪ್ಯಾಸೆಂಜರ್ ಇಲ್ಲ. ನೋಡುವ. ಮತ್ತು ನಿಮಗೆ ಇಲ್ಲಿ ಪ್ಯಾಂಟ್ರಿ ಕೋಚ್ ಸಿಗುತ್ತೆ ನಿಮಗೆ, ಜನರಲ್ ಕೋಚ್, ಸಾರಿ ಇದು ಸೈಡ್ ಪ್ಯಾಂಟ್ರಿ ಕೋಚ್. ಇದು ಸೈಡ್ ಪ್ಯಾಂಟ್ರಿ ಕೋಚಲ್ಲಿ ನಿಮಗೆ ಇಲ್ಲಿ ವಡಾಪಾವು ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಎರ್ನಾಕುಲಂ ಎಕ್ಸ್ಪ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನೀಟ್ನೆಸ್ ಬಗ್ಗೆ ತೋರಿಸ್ಬೇಕು ಅಂದರೆ ಮಿರರ್ ಇದೆ, ಮಿರರ್ ಸ್ವಲ್ಪ ಗಲೀಜಲ್ಲಿದೆ. ಮತ್ತು ಇದು ಅದು ಡಸ್ಟ್ಬಿನ್ ಇದೆ ನಿಮಗೆ, ಕ್ಲೀನಾಗಿದೆ ಗುರು. ಓಕಾಯಿಂದ ಗುಜರಾತಿಂದ ಮಹಾರಾಷ್ಟ್ರ ಬಂದು ಮಹಾರಾಷ್ಟ್ರದಿಂದ ನಾವು ಗೋವಾಯಿಂದ ರೀಚ್ ಆಗಿ ಕರ್ನಾಟಕಕ್ಕೆ ಬಂದು ಫುಲ್ಲು ನೀಟಾಗಿದೆ, ಅಂದರೆ ಮೇಂಟೈನ್ ಮಾಡಿದ್ದಾರೆ ಟ್ರೈನ್ನ. ಆಲ್ಮೋಸ್ಟು ಹೇಳ್ಬೇಕು ಅಂದರೆ ಅಪ್ ಟು 24 hours ಮೇಲಾಗಿದೆ ಟ್ರೈನ್ ಸ್ಟಾರ್ಟ್ ಆಗಿ, ಆದರೂ ಒಳ್ಳೆ ಈ ಥರ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಎರ್ನಾಕುಲಂ ಎಕ್ಸ್ಪ್ರೆಸ್ ರೂಟ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಓಕಾಯಿಂದ ಬೆಳಿಗ್ಗೆ 6:45 ಬಿಟ್ಟು ದ್ವಾರಕಾ ಆಪಾಯಿಂದ ರಾಜ್ಕೋಟಿಗೆ ಬರ್ತಾನೆ. ರಾಜ್ಕೋಟಿಂದ ಸುರೇಂದ್ರನಗರದಿಂದ ಅಹಮದಾಬಾದ್, ಆನಂದಿಂದ ವಡೋದ್ರಾದಿಂದ ಭಾರತ್ದಿಂದ ಸೂರತ್ತಿಂದ ವಲ್ಸಾಡು, ವಾಪಿ ಮೇಲೆ ರೀಚ್ ಆಗ್ತಾನೆ. ಹೊಸ ರೋಡಿಂದ ಭವಂಡಿ ರೋಡಿಂದ ಟಚ್ ಆಗಿ ಪನ್ವೇಲಿಗೆ ಬರುತ್ತೆ. ಪನ್ವೇಲಿಂದ ಸೇಮ್ ಕೊಂಕಣ್ ರೂಟ್ ಸ್ಟಾರ್ಟ್ ಆಗುತ್ತೆ. ಪನ್ವೇಲಿಂದ ರತ್ನಗಿರಿ, ಚಿಕ್ಕಲೂರು, ರತ್ನಗಿರಿ, ಕರ್ಮಾಳಿ ಮೇಲೆ ನಾವು ರೀಚ್ ಆಗ್ತಾನೆ ಮಡ್ಗಾಂವ್, ಅಂದರೆ ಗೋವಾದಿಂದ ಕಾರವಾರ. ಅಲ್ಲಿ ಕಾರವಾರಿಂದ ನಮ್ಮ ಕರ್ನಾಟಕ ಸ್ಟಾರ್ಟು. ಕಾರವಾರದಿಂದ ಹೊನ್ನಾವರ, ಭಟ್ಕಳ, ಉಡುಪಿ, ಕುಂದಾಪುರ, ಉಡುಪಿ, ಸೂರತ್ಕಲ್ ಮೇಲೆ ರೀಚ್ ಆಗ್ತಾನೆ ಮಂಗಳೂರು ಜಂಕ್ಷನಿಂದ ರೀಚ್ ಆಗ್ತಾರೆ ಕಾಸರಗೋಡು, ಕಣ್ಣೂರು ಮೇಲೆ ಶಿವಡ್ನೂರು ಜಂಕ್ಷನ್. ಶಿವಡ್ನೂರಿಂದ ತ್ರಿಶೂರಿಂದ ರೀಚ್ ಆಗುತ್ತೆ ಗಾಡಿ ಎರ್ನಾಕುಲಂ. ಟೋಟಲ್ ಈ ಟ್ರೈನ್ ಎಷ್ಟು ಅವರ್ಸ್ ಟ್ರಾವೆಲ್ ಮಾಡಿದ್ದಾನೆ? 41 hours ಟ್ರಾವೆಲಿಂಗ್ ಟೈಮ್ ತೊಗೊಂಡಿದ್ದೇನು ಗುಜರಾತಿಂದ ಎರ್ನಾಕುಲಂಗೆ. ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಈ ಟ್ರೈನ್. ಸಾವಿರದ 651 ಕಿಲೋಮೀಟ್ರ್ ಕವರ್ ಆದಮೇಲೆ ಹೋಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ 1 hourಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು HN. ಇಲ್ಲಿ ಆ್ಯಕ್ಚುಲಿ ನಮ್ಮ ಟ್ರೈನ್ ಬಂದಿದೆ 11:19ಕ್ಕೆ, ಆದರೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 10:56, ಅಂದರೆ 21 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇವಾಗ ನೋಡಿ ಇನ್ನೂ 2 ನಿಮಿಷದಲ್ಲಿ 10 ನಿಮಿಷ ಆಗ್ಬೋದು. ಯಾಕಂದರೆ ಆ ಕಡೆಯಿಂದ ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಕ್ರಾಸ್ ಆಗುತ್ತೆ. ಯಾಕಂದರೆ ಫುಲ್ ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಆ ಕಡೆಯಿಂದ ವಂದೇ ಭಾರತ್ ಬರೋರಿಗೆ ಇದನ್ನು ಡಿಪಾರ್ಟ್ ಮಾಡಲ್ಲ. ನೋಡುವ ಎಷ್ಟು ಗಂಟೆ ಬರುತ್ತೆ. ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗ್ ತೋರಿಸ್ತೀನಿ. ಸಖತ್ತಾಗಿರೋ ಒಂದು ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಕ್ರಾಸ್ ಆಯಿತು. ಮತ್ತು ಈ ಟ್ರೈನಿನ ಬಗ್ಗೆನೂ ಹೇಳ್ಬೇಕಂದ್ರೆ ಇದು ಒಂದಲ್ಲ ಎರಡಲ್ಲ, ಇದು 3 ಟ್ರೈನ್ ಜೊತೆ ರೇಕ್ ಶೇರಿಂಗ್ ಇದೆ. ಯಾವ್ಯಾವುದು ಅಂದರೆ ಒಂದು ಬಂದ್ಬಿಟ್ಟು ಹೋಕಾಯಿಂದ ಎರ್ನಾಕುಲಂ ಎಕ್ಸ್ಪ್ರೆಸ್ಸು,
ಮತ್ತು ಇನ್ನೊಂದು ಎರ್ನಾಕುಲಮಿಂದ ಪಟ್ನಾ ಎಕ್ಸ್ಪ್ರೆಸ್ ವಯ ಆಸನ್ಸೋಲು, ಮತ್ತು ಪಟ್ನಾದಿಂದ ಎರ್ನಾಕುಲಂ ವಯ ಆಸನ್ಸೋಲ್ ರಿಟರ್ನು. ಮತ್ತು ಅಲ್ಲಿ ವಾಪಸ್ ಪಟ್ನಾದಿಂದ ಬಂದಮೇಲೆ ಇಲ್ಲಿಂದ ಡೈರೆಕ್ಟು ಎರ್ನಾಕುಲಮಿಂದ ಸೀದಾ ಹೋಗುತ್ತೆ SMVT ಬೆಂಗಳೂರಿಗೆ. ಅಂದರೆ SMVT ಬೆಂಗಳೂರಿಗೆ ರೇಕ್ ಶೇರಿಂಗ್ ಇದೆ, ಎರ್ನಾಕುಲಂ SMVT ಬೆಂಗಳೂರು. ಅದು ವಾರದಲ್ಲಿ ಒಂದಿನ ಹೋಗುತ್ತೆ. ಮಿಕ್ಕಿ ಟೈಮೆಲ್ಲ ಎರ್ನಾಕುಲಂಗೆ ಒಂದು ಟ್ರಿಪ್ಪು ಮತ್ತು ಹೋಗಾಗ 2 ಟ್ರಿಪ್ ಏನೋ ಹೊಡೆಯುತ್ತೆ ಗಾಡಿ. ಬೆಂಗಳೂರಿಗೆ ಮಾತ್ರ ಒಂದೇ ಒಂದು ಟ್ರಿಪ್ ಹೊಡೆಯುತ್ತೆ, SMVT ಬೆಂಗಳೂರು ಎರ್ನಾಕುಲಂ, ಎರ್ನಾಕುಲಂ SMVT ಬೆಂಗಳೂರು. ಬನ್ನಿ. ಇಲ್ಲ ನೋಡಿ, ಇಲ್ಲಿ ವಡಾಪಾವ್ ತೊಗೊತಾ ಇದ್ದೀನಿ. ಇದು ನನಗೆ 30 ರೂಪೀಸ್ ಅಂತೆ. 2 ವಡೆ ಮತ್ತು ಪಾವು. ವಡಾಪಾವ್, ಬ್ರೆಡ್ ಕಟ್ಲೆಟ್ ನೋಡಿ, ಇದು ಕಟ್ಲೆಟು ಸಿಗುತ್ತೆ ನಿಮಗೆ, ಮತ್ತು ವಡಾಪಾವ್ ಅಂತ ಫಿಕ್ಸು. ಕಟ್ಲೆಟ್ ಕಿತ್ತಕ ಭಯ ಬೋಲ 50 ರೂಪಾಯಿ. ನೋಡಿ, ಈ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿ ಕೋಚ್ ಇದೆ, ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ. टिफ़िन में क्या क्या मिलेगा? टिफ़िन में क्या क्या मिलेगा? दोपहर में हाँ, अंडा बिरयानी, वेज बिरयानी, चिकन बिरयानी, वेज थाली वेज थाली कितना? 150 80 रुपये नहीं है? 150 वेज स्टैंडर्ड वेज मील हाँ मिलेगा? स्टैंडर्ड वही है 150 का। 80 रुपये वाला आता है ना, 80 रुपये वाला. 80 रुपये वाला ले लेना, उसमें क्या निकलेगा? एक सब्जी आएगा, दाल आएगा, 2 पराठा आएगा, ठीक है. 50 वाले में 4 रोटी आएगा, हाँ. 2 सब्जी आएगा, दाल फ्राई आएगा, चावल आएगा. उसमें स्वीट और सब कुछ आएगा ना 80 रुपये में? नहीं आएगा, क्यों आएगा ना? नहीं आएगा ना. ನೋಡು ಗುರು, ಹೆಂಗೆ ಇಲ್ಲಿ ಹೆಂಗೆ 80 ರೂಪಾಯಿ ಊಟ ಆಯ್ತಾ, ಇಲ್ಲಿ ಸ್ವೀಟ್ ಬರಲ್ವಂತೆ. ಯಾರು ನನ್ನ ಮಗಂಗೆ ಗೆಲ್ತಾವೆ ಇವರು? ಅದಕ್ಕೆ ನಿಮ್ಮ ಮುಂದೆ ವಿಡಿಯೋ ಮಾಡೋಣ ಅಂತಲೇ ನಿಮ್ಮ ಮುಂದೆನೇ ನಾನು ನಿಮಗೆ ತೋರಿಸಿದ್ದು. 80 ರೂಪಾಯಿ ವಾಲ ಊಟ ಇದೆ ಅಂತ ಬರೀ 2 ರೋಟಿ. ಓಕೆ, 2 ರೋಟಿ ಸ್ವೀಟ್ ಬರುತ್ತೆ ಅಂದರೆ ಸ್ವೀಟ್ ಬರಲ್ಲ ಅಂತ ನನಗೆ ವಾದಿಸ್ತಾರೆ. ಅದೇನೇ 2 ಎಕ್ಸ್ಟ್ರಾ ರೋಟಿ ಹಾಕ್ಬಿಟ್ಟು ಅದನ್ನೇ 150 ರೂಪಾಯಿಗೆ ಮಾಡ್ತಾರೆ ಸ್ಟ್ಯಾಂಡರ್ಡ್ ವೆಜ್ ಮೀಲು. ಇದು ಹೇಳಿಲ್ವಾ, ಸ್ಕ್ಯಾಮ್ ಅಂತೂ ತುಂಬ ನಡೀತಾ ಇದೆ ಈ ಟ್ರೈನಲ್ಲಿ. ಹಿಂಗೆ ನಡೀತಾ ಇದೆ. ओ भैया, इधर में डालो ना, उधर क्यों डाल दो? डस्टबिन में डालो ना. फूल है ना यार, उधर भी कचरा हो जाएगा. ये लोग बैठे नहीं है यार. नहीं, कवर में डाल के डालो ना. इधर इस साइड में बैठे आता सब इनके ऊपर आ जाता है. ये जो सामान रखा है, सामान रखा है. ಹಿಂಗೆ ಕಸಾನ ಡೋರಿಂದ ಆಚೆ ಕಡೆ ತಳ್ತಾ ಇದಾರೆ. ಹೀಗಾಗಿ ನೋಡಿ ಹೇಳಿದ್ರೆ ಅಲ್ಲಿವರೆಗೆಲ್ಲ ಧೂಳು ಬಿಡುತ್ತೆ, ಮತ್ತು ಅಲ್ಲಿ ಸಾಮಾನು ಇಟ್ಟಿದ್ದೀವಿ ಅಂತ ಹೇಳಿದ್ರು. ನಾನೇ ಹೇಳ್ದೆ ಕವರ್ಗೆ ಹಾಕ್ಬಿಟ್ಟು ಹಾಕಿ, ಕವರ್ ಹಾಕ್ಬಿಟ್ಟು ಇದು ಮಾಡಿ ಡಸ್ಟ್ಬಿನ್ಗೆ ಹಾಕ್ರಿ ಅಂದರೆ ಇಲ್ಲ, ಹಂಗೆ ಹಾಕೊಂಡು ತಳ್ತಾನೆ ಅವ್ರೆ. ಆಮೇಲೆ ವಿಡಿಯೋ ಮಾಡಿ ನೋಡಿದ್ರೆ ಆಮೇಲೆ ವಿಡಿಯೋ ಡಿಲೀಟ್ ಮಾಡೋ ಅಂದರು. ನಾವು ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಇದೆ. ಅದು ಕ್ಲಿಪ್ ಹಾಕಿದ್ದು ನೀವು ಅಲ್ಲೇ ನೋಡಿರ್ತೀರ ಆ ವಿಡಿಯೋನ. ಮತ್ತು ಇದರಲ್ಲಿ ಮತ್ತು ಊಟದ್ದು ಸ್ಕ್ಯಾಮು. 80 ರೂಪಾಯಿ ಅಂದರೆ 80 ರೂಪಾಯಿ ಊಟನ 150 ರೂಪಾಯಿಗೆ ಮಾಡ್ತವ್ನು ಗುರು. ಅದರಲ್ಲಿ ಸ್ವೀಟ್ ಏನು 80 ರೂಪಾಯಿ ಊಟದಲ್ಲಿ 2 ರೋಟಿ, ಅನ್ನ ಸಾಂಬಾರು, ದಾಲು ಮತ್ತು ಪಲ್ಯ ಬರುತ್ತೆ, ಮಿಕ್ಸಡ್ ಪಲ್ಯ, ಮತ್ತು ಒಂದು ಕರ್ಡ್ ಕೊಡಬೇಕು. ಅದೇನು ಕೊಡಲ್ವಂತೆ, ಬರೀ 80 ರೂಪಾಯಿ ಊಟಕ್ಕೆ. ಅದೇನು 4 ಗಂಟೆ ಮೇಲೆ ಬರುತ್ತಂತೆ. ಇವಾಗ ಆರ್ಡರ್ ಕೊಟ್ಟರೆ 4 ಗಂಟೆ ನಾವು ಅಲ್ಲೇ ಮಂಗಳೂರಲ್ಲಿ ಇಲ್ದಿರ್ತೀವಿ. 3 ಗಂಟೆಗೆ ಅರೈವಲ್ ಇದು ಮಂಗಳೂರು. ಅಷ್ಟೊತ್ತಂಗೆ ಇವಾಗಲೇ ಪೇಮೆಂಟ್ ಮಾಡಿ ಅವಳು 4 ಗಂಟೆಗೆ ಇಸ್ಕೊಬೇಕಂತೆ. ಅದು 80 ರೂಪಾಯಿ. ನಿಮಗೆ ಒರಿಜಿನಲ್ಲು ಇದ್ರದ್ದು ನಿಮಗೆ ರೇಟು ಗೊತ್ತಾಗಬೇಕು ಅಂದರೆ IRCTC ಮೆನ್ಯೂ ಕಾರ್ಡಿಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಒಂದು ಸತಿ ಚೆಕ್ ಮಾಡಿ. ಯಾಕಂದರೆ ವೆಜ್ ಥಾಲಿ ಅಂದರೆ ವೆಜ್ ಅನ್ನ ಸಾಂಬಾರು, ವೆಜ್ ಊಟ ಎಲ್ಲ 180 ರೂಪಾಯಿ ಬರುತ್ತೆ. ಅಂಡ ಥಾಲಿ ಅಂದರೆ ಮೊಟ್ಟೆ ಅಂದರೆ ಎಗ್ ಊಟ 90 ರೂಪಾಯಿ ಬರುತ್ತೆ. ಮತ್ತು ಚಿಕನ್ ಥಾಲಿ ಅಂದರೆ 120 ಮತ್ತು 130 ರೂಪಾಯಿ ಬೀಳುತ್ತೆ ನಿಮಗೆ.
ಇಷ್ಟಿದೆ. ಮತ್ತು ಹೆವಿ ಸ್ಕ್ಯಾಮ್ ನಡೀತೆ. ಮತ್ತು ಪ್ಯಾಂಟ್ರಿ ಕೋರ್ಸ್ ಅಂತ ವಡಾಪಾವ್ ಅಂತ ಕೊಟ್ಟಿದ್ರು, ಬಾಯಿಗೆ ಇಡೋಕ್ಕಾಗಲ್ಲ ಗುರು, ಅಷ್ಟು ಒಣಗೋಗಿದೆ. ಮತ್ತು ಈ ಟ್ರೈನಲ್ಲಿ ನಿಮಗೆ ಟಿಫನಲ್ಲಿ ಪೋಹ ಮತ್ತು ಇದು ಯಾವುದು ಪೋಹ ಮತ್ತು ಇದು ಅದು ಉಪ್ಮಾ ಅಂದರೆ ಉಪ್ಪಿಟ್ಟು ಮತ್ತು ಇಡ್ಲಿ ವಡೆ ಸಿಗುತ್ತೆ. ಮಧ್ಯಾಹ್ನ ಊಟಕ್ಕೆ ಸ್ಟ್ಯಾಂಡರ್ಡ್ ವೆಜ್ ಮೀಲು, ಮಧ್ಯಾಹ್ನ ಊಟ ಅನ್ನ ವೆಜ್ ಅನ್ನ ಸಾಂಬಾರು, ಅಂಡ ತಾಲಿ ಮತ್ತು ಚಿಕನ್ ತಾಲಿ ನಿಮಗೆ ಇದ್ರಲ್ಲಿ ಸಿಗುತ್ತೆ. ನೋಡುವ ಇಲ್ಲಿವರೆಗೂ ಖಾಲಿನೇ ಇದೆ ಗಾಡಿ. ಆಮೇಲೆ ಮಂಗಳೂರಲ್ಲೇನೋ ಫುಲ್ ಆಗ್ಬೋದು ಗಾಡಿ ಅನಿಸುತ್ತೆ. ಯಾಕಂದರೆ ನಾನು ಇದ್ರಲ್ಲಿ ಟಿಕೆಟ್ ಚೆಕ್ ಮಾಡಿದಾಗ ವೇಟಿಂಗಲ್ಲಿದ್ವು, ಒಂದು ಕರೆಂಟಲ್ಲೂ ಸಿಕ್ಕಿಲ್ಲ, ಒಂದು ಹೆವಿ ವೇಟಿಂಗಲ್ಲಿತ್ತು. ರಿಗ್ರೆಟ್ ಅಂತ ಬಂದಿತ್ತು. ಆದರೆ ನೋಡಿದ್ರೆ ಈ ರೇಂಜಲ್ಲಿ ಖಾಲಿ ಇದೆ. ನೋಡುವ ಹೆಂಗಿದೆ. ಮತ್ತು ಜನರಲ್ ಕಾಲಿಡೋಕ್ಕಾಗಲ್ಲ ಬಿಡು, ಅಷ್ಟು ಗಬ್ಬು ವಾಸನೆ ಹೊಡಿದೆ. ನಾನು ಸ್ಲೀಪರ್ ಹಿಂದೆ ಅಂತ ನಿಂತಿದ್ದೀನಿ. ಓಕೆ, ನೋಡುವ ಇನ್ನೊಂದು ನಮ್ಮ ಓಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಬೈಂದೂರು ಮೂಕಾಂಬಿಕೆ ರೋಡ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BYNR. ಇಲ್ಲಿಗೆ ನಾವು ಆ್ಯಕ್ಚುಲಿ ನಮ್ಮ ಓಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬರಬೇಕಾಗಿರೋ ಟೈಮಿಂಗ್ ಬಂದ್ಬಿಟ್ಟು 11:40. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12:05. ಅಂದರೆ 25 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೀವೇನಾದ್ರು ಮೂಕಾಂಬಿಕೆ ರೋಡ್ ಟೆಂಪಲ್ಗೆ ಹೋಗಬೇಕು ಅಂದರೆ ಇಲ್ಲಿಂದ ಹೋಗ್ಬೋದು. ಮತ್ತು ಇನ್ನೊಂದೇನು ಅಂದರೆ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಇರೋದೆ, ಸಿಂಗಲ್ ಲೈನು ಮತ್ತು ಸಿಂಗಲ್ ಪ್ಲ್ಯಾಟ್ಫಾರ್ಮ್. ಆ ಕಡೆ ಏನೂ ಸ್ಟೇಷನ್ ಇಲ್ಲ, ಈ ಕಡೆನೂ ಇಲ್ಲ, ಬರೀ ಇದೊಂದೇ ಸ್ಟೇಷನ್. ಮಿಕ್ಕಿದ ಆ ಕಡೆ ಅಂತೂ ಸ್ಟೇಷನ್ನೇ ಇಲ್ಲ. ತೋರಿಸ್ತೀನಿ ಬನ್ನಿ. ಸ್ಟೇಷನ್ ಇದೆ, ಈ ಕಡೆ ಸ್ಟೇಷನ್ನೇ ಇಲ್ಲ. ಅಂದರೆ ಸಿಂಗಲ್ ಪ್ಲ್ಯಾಟ್ಫಾರ್ಮು, ಸಿಂಗಲ್ ಲೈನ್ ಸೆಕ್ಷನ್. ನೋಡಿ ಶೆಲ್ಟ್ರೆಲ್ಲ ಇದೆ ನಿಮಗೆ ಇಲ್ಲಿ ರೆಸ್ಟ್ ಮಾಡೋಕ್ಕೆ. ಮತ್ತು ಹೋಟೆಲ್ ಅಂಬಾ ಇಂಟರ್ನ್ಯಾಷನಲ್ ಹೋಟೆಲ್ಲು ಸಿಗುತ್ತೆ ನಿಮಗೆ ಇಲ್ಲಿ. ಮತ್ತು ನೋಡಿ ಹೆಂಗಿದೆ ಕೊಂಕಣ್ ರೈಲ್ವೆ ಡಿವಿಷನ್. ಈ ಥರ ರೈಲ್ವೆ ಸ್ಟೇಷನ್ ನೋಡಿದ್ರೆ ಒಂಥರ ಮಜಾ ಬರುತ್ತೆ ನಮಗೆ. ನೋಡಿ ಹೆಂಗಿದೆ ಮೂಕಾಂಬಿಕೆ ರೋಡ್ ರೈಲ್ವೆ ಸ್ಟೇಷನ್. ಬೈಂದೂರು. ಎರ್ನಾಕುಲಂ ಓಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಇಲ್ಲಿಗೆ ಕುಂದಾಪುರಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KUDA. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 12:32. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12:48. ಅಂದರೆ 16 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇನ್ನೆಲ್ಲ ಪ್ಯಾಂಟ್ರಿ ಕೋಚಿಂದ ಪ್ಯಾಂಟ್ರಿಗೆ ಅವ್ರು 80 ರೂಪಾಯಿ ಊಟದ್ದು 80 ರೂಪಾಯಿ ತಾಲಿ ಆರ್ಡರ್ ತೊಗೊಂಡು ಹೋಗಿದ್ರೆ. ಅಂದರೆ ಇನ್ನೂ ತೊಗೊಂಬಂದಿಲ್ಲ. ನೋಡುವ ಯಾವಾಗ ತೊಗೊಂಬರ್ತಾರೆ ಅಂತ. ಕುಂದಾಪುರ ಬಿಟ್ಟು ಕುಂದಾಪುರ ಮುಂಚೆನೇ ಬರುತ್ತೆ ಅಂದರು. ನಾಳೆ ಕುಂದಾಪುರನೇ ಬಂತು, ಇನ್ನೂ ಊಟ ಬಂದಿಲ್ಲ. ನೋಡುವ ಯಾವಾಗ ಬರ್ತೀವಿ. ನಾವು ಕುಂದಾಪುರ ಡಿಪಾರ್ಟ್ ಆದ್ಮೇಲೆ ಬಂದರೂ ಬರ್ಬೋದು.
1772 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಓಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬಂದೈತ್ರಿ. ಈ ಟ್ರೈನಿನ 29ನೇ ಹಾಲ್ಟು ಉಡುಪಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 1 ಗಂಟೆಗೆ. ಆದರೆ ನಮ್ಮ ಟ್ರೈನ್ ಬಂದೈತೆ 1:10 ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದೆ. ಮತ್ತು 10 ನಿಮಿಷ 10 ನಿಮಿಷ ಅಲ್ಲ 2 ನಿಮಿಷ ಹಾಲ್ಟ್ ಇದೆ. ನೀವು ಉಡುಪಿಗೆ ಏನಕ್ಕೆ ಬರಬೇಕು ಅಂದರೆ ಇಲ್ಲಿ ನಿಮಗೆ ಕೃಷ್ಣನ ಟೆಂಪಲ್ ಅಂದರೆ ಕೃಷ್ಣನ ದೇವಸ್ಥಾನ ಇದೆ, ಮತ್ತು ಮಲ್ಪೆ ಬೀಚ್ ಇದೆ, ಮತ್ತು ಟೂರಿಸಮ್ ಪಾಯಿಂಟ್ ಆಫ್ ವ್ಯೂಯಿಂದನೂ ನೀವು ಬರ್ಬೋದು. ಮತ್ತು ನೋಡುವ ಹೇಳಿಲ್ವಾ, ಕುಂದಾಪುರದಲ್ಲಿ ಬಿಟ್ಟ ಮೇಲಂತೂ ಬರಲಿಲ್ಲ. ಇವಾಗ ಉಡುಪಿ ಬಂತು, ಉಡುಪಿಯಿಂದ ಬಂದರೂ ಇನ್ನೂ ಊಟ ಬಂದಿಲ್ಲ. ನೋಡ ಒಂದು 10 ನಿಮಿಷ ನೋಡ್ತೀನಿ. ಸೂರತ್ ಕಲ್ಲವರೆಗೂ ಬಂದಿಲ್ಲ ಅಂದರೆ ಡೈರೆಕ್ಟ್ ಹೋಗ್ತೀನಿ. ಇನ್ನೂ ಪೇಮೆಂಟ್ ಮಾಡಿಲ್ಲ ನಾನು, ಅದೂ ಇದೆ, ತಲೆನೋವಿಲ್ಲ ಅದರೊಂದು. ಬಂದಿಲ್ಲ ಪರವಾಗಿಲ್ಲ. ಅದೇ ಪೇಮೆಂಟ್ ಮಾಡಿದರೆ ಸ್ವಲ್ಪ ತಲೆನೋವಾಗೋದು. ಏನು ಪೇಮೆಂಟ್ ಮಾಡಿಲ್ಲ. ಆದರೂ ಒಂದು ಸತಿ ಪ್ಯಾಂಟ್ರಿ ಕೋಚ್ ಹತ್ರ ಹೋಗ್ಬಿಟ್ಟು ಒಂದು ಸತಿ ವಿಚಾರಿಸ್ತೀನಿ, ಏನು ಬಂದೇ ಇಲ್ಲ ಇನ್ನು. ಕೇಳ್ಕೊಂಡೋಗಿ 3 ಸ್ಟೇಷನ್ ಹಿಂದೆ ಕೇಳಿದ್ದು, ಭಟ್ಕಳದಲ್ಲಿ ಹೇಳಿದ್ದು ನಾನು, ಇನ್ನೂ ಬಂದಿಲ್ಲ ಅಂತ ನಾನು ಕೇಳ್ತೀನಿ. ನೋಡುವ ಏನಂತಾರೆ ಅಂತ. ಡೈರೆಕ್ಟ್ ಪ್ಯಾಂಟ್ರಿ ಕೋಚ್ ಹತ್ರನೇ ಹೋಗಿ ನೋಡ್ಕೊಂಬರ್ತೀನಿ. ಇನ್ನೂ ಊಟ ಏನೂ ಬಂದಿಲ್ಲ ಅಂತ. 80 ರೂಪಾಯಿ ಊಟ ಇನ್ನೂ ಬಂದಿಲ್ಲ. ನಾರ್ಮಲ್ 150 ರೂಪಾಯಿ ಊಟ ಮಾಡ್ತವ್ರೆ. ಅದೇ ನಮ್ಮ ಇನ್ನು 80 ರೂಪಾಯಿ ಅಂದರೆ 80 ರೂಪಾಯಿ ಊಟ ಇನ್ನೂ ಬಂದೇ. ಪ್ಯಾಂಟ್ರಿ ಕೋಚ್ ಹತ್ರ ಹೋಗಿ ಇಸ್ಕೊಂಬರೋಣ ಬನ್ನಿ. ಊಟನ ಅವರೇ 150 ರೂಪಾಯಿ ಮಾಡ್ತಾರೆ. ಎಕ್ಸ್ಟ್ರಾ ಏನು ಸ್ವೀಟ್ ಗಿಟ್ ಏನೂ ಇಲ್ಲ. 550 ರೂಪಾಯಿ ಊಟದಲ್ಲೂ ಅಷ್ಟೇ ಬರೀ ಒಂದು ಪನ್ನೀರ್ ಪಲ್ಯ ಮಾತ್ರ ಕೊಟ್ಟಿದ್ರು ಅಷ್ಟೇ, ಜಾಸ್ತಿ ಏನು ಕೊಟ್ಟೇ ಇಲ್ಲ ಅವರು. 2 ವೆಜ್ ಮೀಲ್ ತೊಗೊಂಬಂದಿದ್ದೀನಿ. ನೋಡೋಣ ಏನೇನಿದೆ ಅಂತ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಏನೇನಿದೆ ಅಂತ. 4 ದಹಿ ಕೊಟ್ಟಿಲ್ಲ, ಅದೇ ಮೊಸರು ಕೊಟ್ಟಿಲ್ಲ, ಸ್ವೀಟ್ ಇಲ್ಲ, ಸ್ವೀಟಿಗೆ ಕೊಡೋಲ್ಲ ಇಲ್ಲ ಅಂದರೆ ಅದಕ್ಕೆ ಎಕ್ಸ್ಟ್ರಾ 2 ಚಪಾತಿ ಕೊಟ್ಟಿದ್ದಾರೆ. ಏನೇನಿದೆ ಅಂತ ನೋಡುವ. ಸ್ಟ್ಯಾಂಡರ್ಡ್ ವೆಜ್ ಮೀಲಲ್ಲಿ ನಿಮ್ಗೆ ನೋಡಿ ರೈಸ್ ಸಿಗುತ್ತೆ, ಮತ್ತು ಪಿಕಲ್ ಇರುತ್ತೆ, ನಿಮಗೆ ದಾಲ್ ಇದೆ. ದಾಲ್ ಕ್ವಾಂಟಿಟಿನೂ ಮತ್ತು ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ. ಮತ್ತು ಸಬ್ಜಿ ಅಂದರೆ ಎಲ್ಲ ಮಿಕ್ಸೆಡ್ ಪಲ್ಯ ಇದೆ, ಮತ್ತು 4 ರೋಟಿ ಇದೆ. ಅದೇ ಮೊಸರು ಇಲ್ಲ ಅಂತ ಹೇಳಿ 2 ಎಕ್ಸ್ಟ್ರಾ ಚಪಾತಿ ಕೊಟ್ಟಿದ್ದಾರೆ. ನೋಡುವ ತಿಂದು ಹೆಂಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ನಿಮಗೆ ಸಿಗ್ತೀನಿ. ಟೇಸ್ಟ್ ಮಾಡೋಣ ಟೇಸ್ಟ್ ಹೆಂಗಿದೆ ಅಂತ. ಪರವಾಗಿಲ್ಲ ಗುರು, ಬಿಸಿ ಆಗಿದೆ. ಪ್ಯಾಂಟ್ರಿ ಕೋಚಿಂದು ಪರವಾಗಿಲ್ಲ, ತಿನ್ಬೋದು. ಅದೇ 80 ರೂಪಾಯಿ ಟ್ರೈನಲ್ಲಿ ಕೊಡೋದು 80 ರೂಪಾಯಿ ಊಟ. 80 ರೂಪಾಯಿ ಊಟನೇ ತೊಗೊಳ್ಳಿ. 80 ರೂಪಾಯಿದು 150 ರೂಪಾಯಿ ಅಂತ ಮಾಡ್ತವ್ರೆ. ಈಗ ಬಾಯಿ ಬಿಟ್ಟು ಕೇಳಬೇಕು. ಬಾಯಿ ಬಿಟ್ಟು ಕೇಳೋವರೆಗೂ ಅವರು ನಿಮಗೆ 150 ರೂಪಾಯಿ ಊಟನೇ ಕೊಡ್ತಾ ಇರ್ತಾರೆ. ನೀವು ಬಾಯಿ ಬಿಟ್ಟು ಕೇಳಿದ್ರೆ 80 ರೂಪಾಯಿ ಊಟ ಕೊಡ್ತಾರೆ. ಇಲ್ಲಾಂದರೆ ಡೈರೆಕ್ಟ್ 150 ರೂಪಾಯಿನೇ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಇದೆ ಈಗ ನಾನು ತಿಂದವಲ್ಲ ಊಟದ್ದು ಸ್ಟ್ಯಾಂಡರ್ಡ್ ವೆಜ್ ಮೀಲಿಂದು ಶ್ರೀ ಲಕ್ಷ್ಮೀನಾರಾಯಣ ಎಂಟರ್ಪ್ರೈಸಸ್ಸು ಟ್ರೈನ್ ಸರ್ವಿಸ್ ಇದೆ, ಮತ್ತು GST ನಂಬರ್ ಎಲ್ಲ ಇದೆ. ಮತ್ತು ಟ್ರೈನ್ ನಂಬರ್ ಇವತ್ತಿನ ಡೇಟ್ 26/1/25. ಟ್ರೈನ್ ನಂಬರ್ ಹಾಕೊಂಡು ನೋಡಿ 16337. ಒಂದು ವೆಜ್ ಮೀಲು ಒಂದು 80 ರೂಪಾಯಿ ಸ್ಟ್ಯಾಂಡರ್ಡ್ ವೆಜ್ ಮೀಲು. ಸಿಗ್ನೇಚರ್ ಎಲ್ಲ ಇದೆ. ನೀವು ಇದು ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರೂಪಾಯಿ ಬರುತ್ತೆ. 16337 ಓಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಸೂರತ್ಕಲ್ಲಿ ಸ್ಟೇಷನ್ ಕೋಡ್ ಬಂದ್ಬಿಟ್ಟು ST. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿರೋ ಟೈಮಿಂಗ್ ಬಂದ್ಬಿಟ್ಟು 1:50ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ 2:13 ಅಂದರೆ 23 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೀವು ಸೂರತ್ಕಲ್ಗೆ ಏನಕ್ಕೆ ಬರಬೇಕು ಅಂದರೆ ಇಲ್ಲಿ NIT ಕಾಲೇಜ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಇದೆ. ಯಾರೇ JEE ಸ್ಟೂಡೆಂಟ್ಸ್ ಓದ್ತಾರೋ ಅವ್ರಿಗೆ ಗೊತ್ತೇ ಇರುತ್ತೆ ಹಿಂಗೆ ಅಂತ. ಮತ್ತು ನೀವು ನೋಡಿದ್ರಲ್ಲ ಊಟದ್ದು 1-2 ಮಾಡ್ತಾವ್ರೆ ಗುರು. 80 ರೂಪಾಯಿ ಊಟನ ಇವ್ರಿಗೆ ಇಷ್ಟ ಬಂದಂಗೆ 150 ರೂಪಾಯಿ ಮಾಡ್ತಾವ್ರೆ. ಅದಕ್ಕೆ ಎಕ್ಸ್ಟ್ರಾ ಏನೂ ಇಲ್ಲ, ಬರೀ ಸ್ವಲ್ಪ ಪಲ್ಯದ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಪಲ್ಯ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಮತ್ತು ಒಂದು ಸ್ವೀಟ್ ಕೊಡ್ತಾರೆ. ಅದಕ್ಕೋಸ್ಕರ ಒಂದು 150-160 ರೂಪಾಯಿ ಮಾಡ್ತವ್ರೆ. ಕೇಳಿದ್ರೆ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ವೆಜ್ ಮೀಲ್ ಇಲ್ಲ ಅಂದರು. ಅಲ್ಲಿ ಹೋಗಿದ ತಕ್ಷಣ ಆಮೇಲೆ ಮ್ಯಾನೇಜರ್ನ ಕೇಳಿದಾಗ ಇದೆ ನಮ್ಮ ಹತ್ರ ಇದೆ ಅಂತೇಳಿ ಅವಾಗ ಕೊಟ್ಟರು. ಅವ್ರನ್ನ ಕೇಳಿದ್ರೆ ನಾನು ಹಂಗೆ ಅಂದೇ ಇಲ್ಲ ಅಂತ ಮ್ಯಾನೇಜರ್ ಮುಂದೆ ಹೊಡಿತಾನೆ.
ಏನು ಹೇಳ್ಬೇಕು ಹೇಳಿ, ಬಿಟ್ಟು ಕೇಳೋರ್ಗೂ ಇವ್ರುಗಳು ಸ್ಕ್ಯಾಮ್ ನಡೀತಾನೆ ಇರುತ್ತೆ. ಒಂದು 20 ರೂಪಾಯಿ 10-20 ರೂಪಾಯಿ ಆದರೆ ಓಕೆ, 80 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊತವ್ರೆ ಅಂದರೆ ಏನು ಹೇಳ್ಬೇಕು. ಅದಕ್ಕೆ ಹೇಳೋದು, ನೀವೇ ಬಾಯಿ ಬಿಟ್ಟು ಕೇಳಬೇಕು. 80 ರೂಪಾಯಿ ಊಟ ಸ್ಟ್ಯಾಂಡರ್ಡ್ ವೆಜ್ ಮೀಲ್ ರೈಲ್ವೇಸ್ ಕೊಡ್ತಾ ಇರೋದು. ಸ್ಟ್ಯಾಂಡರ್ಡ್ ವೆಜ್ ಮೀಲ್ 80 ರೂಪಾಯಿ. ಇವ್ರು ಇಷ್ಟ ಬಂದಂಗೆ 150-160 ರೂಪಾಯಿ ಮಾಡ್ಕೊತಾರೆ. ಎಕ್ಸಾಂಪಲೇ ನಿಮಗೆ ಅವ್ರ ಹತ್ರ ಬಿಲ್ ಇಸ್ಕೊಂಬಂದು ನಿಮಗೆ ಬಿಲ್ ತೋರಿಸಿದ್ದೀನಿ. ಅದೇ ಎಕ್ಸಾಂಪಲ್ 80 ರೂಪಾಯಿ ಊಟ ರೈಲ್ವೇಲಿ ಕೊಡೋದು ವೆಜ್ ಊಟ. ಮೊಟ್ಟೆದು ಮತ್ತು ಅಂಡ ತಾಲಿ ಅಂತ ಬರುತ್ತೆ, ಅದು ಬಂದ್ಬಿಟ್ಟು 90 ರೂಪಾಯಿ ಬೀಳುತ್ತೆ. ಮತ್ತು ಚಿಕನ್ ತಾಲಿ 110-120 ರೂಪಾಯಿಗೇನೋ ಬೀಳುತ್ತೆ. ಅದರ ರೇಟ್ ಅಷ್ಟು ಐಡಿಯಾ ಇಲ್ಲ. ಆದರೆ ವೆಜ್ ಊಟ ಅಂತ 80 ರೂಪಾಯಿ ಊಟನೇ ಇರೋದು. ಇವರು 1 to ಡಬಲ್ ಮಾಡ್ಕೊತಾರೆ. ನೀವೇ ನೆಕ್ಸ್ಟ್ ಟೈಮ್ ಏನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಅವ್ರ ಹತ್ರ ಬಿಲ್ ಇಸ್ಕೊಳ್ಳಿ. ಮತ್ತು ಫೈನಲಿ ಹೋಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಮಂಗಳೂರು ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು MAJN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 3:10ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 3:30. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿದೆ ಅಂತ. ಹೇಳ್ಬೇಕು ಅಂದರೆ ಬಿಫೋರ್ ಟೈಮಲ್ಲೇ ಬಂದಿತ್ತು ಗಾಡಿ, ಅಂದರೆ ಅರ್ಧ ಗಂಟೆ ಬಿಫೋರೇ ಬಂದಿತ್ತು. ಅಂದರೆ ಔಟ್ರಲ್ಲಿ ನಿಲ್ಲಿಸಿದ್ರು. ಔಟ್ರಲ್ಲಿ ಏನಕ್ಕೆ ನಿಲ್ಲಿಸಿದ್ರು ಅಂದರೆ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸು ಮತ್ತು ಮುಂಬೈ CSMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಿಗೆ ಕ್ರಾಸಿಂಗ್ ಕೊಟ್ಟಿದ್ರು. ಮತ್ತು ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ಗೂ ಕ್ರಾಸಿಂಗ್ ಕೊಟ್ಟಿದ್ರು. ಅದೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಓಕೆ ಇತ್ತು. ಮತ್ತು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಟಾಪ್ ನಾಚ್ A1 ಅಂತ ಹೇಳ್ಬೋದು ನೀಟ್ನೆಸ್. ಯಾಕಂದರೆ ಗುಜರಾತಿಂದ ಬಂದ್ರೂ ಫುಲ್ಲು ಗಾಡಿ ಟಾಪಲ್ಲಿ ಟೈಮ್ಗೆ ಕ್ಲೀನ್ ಮಾಡ್ತಿದ್ರು OBHS ಸ್ಟಾಫು. ಅದ್ರ ಕ್ಲೀನ್ ಬಗ್ಗೆ ಒಂದು ಮಾತಿಲ್ಲ. ಮತ್ತು ಊಟದ್ರು ಪ್ಯಾಂಟ್ರಿ ಕೋಚ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೆವಿ ಓವರ್ ರೇಟಲ್ಲಿ ಮಾಡ್ತಾರೆ. ಅಂದರೆ 1 to ಡಬಲ್ ಮಾಡ್ತಾರೆ. 80 ರೂಪಾಯಿ ಊಟನ 150 ರೂಪಾಯಿ ಮಾಡ್ತಾರೆ. ಅದು ಸ್ಕ್ಯಾಮ್ ನಡೀತದೆ. ನಾನು ಎಷ್ಟು ಸತಿ ಹೇಳ್ತೀವಿ ಮರಯ್ಯ ಅಂತ ನೀವು ಕೇಳ್ಬೋದು. ಅದೇನು ಮಾಡೋಣ, ಸ್ಕ್ಯಾಮ್ ಅಂತ ನಡೀತಾ ಇದೆ. ನಿಮ್ಮ ಜನಕ್ಕೆ ಹೇಳೋಣ ಅಂತ ನಿಮ್ಗೆ ತಲುಪಲಿ ಅಂತ ನಾನು ಇಷ್ಟೊಂದು ಸತಿ ಹೇಳ್ತಾ ಇದ್ದೀನಿ. ನೀವು ಇನ್ನೊಂದು ಏನಾರು ಈ ಟ್ರೈನಲ್ಲಿ ಇಲ್ಲ ಆಲ್ಮೋಸ್ಟ್ ನೀವು ಯಾವುದೇ ಟ್ರೈನಲ್ಲಿ ಜರ್ನಿ ಮಾಡೋದು ನೀವೇನೋ ಪ್ಯಾಂಟ್ರಿ ಕೋಚಲ್ಲಿ ತಗೊತೀರ ಅಂದರೆ 80 ರೂಪಾಯಿ ಊಟನೇ ಸಿಗೋದು. 80 ರೂಪಾಯಿ ಊಟಗಳು ಸಿಗೋದು. ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ IRCTC ಮೆನ್ಯೂ ಕಾರ್ಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ನೋಡಿ ಚೆಕ್ಔಟ್ ಮಾಡಿ. ಅದರಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಮತ್ತು ಹೆಂಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ಟ್ರೈನಿಂದು ಮಂಗಳೂರು ಜಂಕ್ಷನಲ್ಲೇ ಲಾಸ್ಟ್ ಮಾಡ್ತಾಯಿದ್ದೀನಿ. ಆದರೆ ನಾನೀಗ ನೆಕ್ಸ್ಟ್ ನನ್ನ ಕನೆಕ್ಟಿಂಗ್ ಟ್ರೈನ್ ಇರೋದು ಮಂಗಳೂರು ಸೆಂಟ್ರಲಿಂದ. ಈಗ ನಿಮಗೆ ಡೈರೆಕ್ಟ್ ಈಗ ಮಂಗಳೂರು ಸೆಂಟ್ರಲಲ್ಲಿ ಸಿಗ್ತೀನಿ. ಈಗ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಇವತ್ತು 26th January ರಿಪಬ್ಲಿಕ್ ಡೇ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾವು ಟ್ರಾವೆಲ್ ಮಾಡ್ತಿರೋ ಟ್ರೈನ್ ಬಂದ್ಬಿಟ್ಟು 16512 ಕಣ್ಣೂರು SMT ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ನಾವು ಇವತ್ತು ಟ್ರಾವೆಲ್ ಮಾಡ್ತಿರೋದು. ಹೌದು, ಈ ಟ್ರೈನಲ್ಲಿ ನನಗೆ ಸೀಟ್ ಕನ್ಫರ್ಮ್ ಆಯಿತು. SMT ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ಸೀಟ್ ಕನ್ಫರ್ಮ್ ಆಗಲಿಲ್ಲ. ಆದರೆ ಕನ್ಫರ್ಮ್ ಆಗಿದ್ದು ಅಂದರೆ 16512 ಕಣ್ಣೂರು SMT ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ. ಮತ್ತು ಯಾವ ಸೀಟ್ ಸಿಕ್ಕಿದೆ ಅಂತ ತೋರಿಸ್ತೀನಿ ಬನ್ನಿ. ಕೋಚ್ ಬಂದ್ಬಿಟ್ಟು S5. ಇವತ್ತು ನಮ್ಮ ಕೋಚ್ ಬಂದ್ಬಿಟ್ಟು S5 ನೋಡ್ಕೊಂಬಿಡಿ. ಇದು 16512 ಹಿಂದಿಲಿದೆ ಮತ್ತು ಇಂಗ್ಲೀಷಲ್ಲಿದೆ. ಕಣ್ಣೂರು SMT ಬೆಂಗಳೂರು ಎಕ್ಸ್ಪ್ರೆಸ್ 16512. ಮತ್ತು ಇದು ರೇಕ್ ಶೇರಿಂಗ್ ಇದೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಜೊತೆಗೆ. ನಮ್ಮ ಸೀಟ್ ಬಂದ್ಬಿಟ್ಟು 71 ಸೈಡ್ ಲೋವರ್ ಸಿಕ್ಕಿದೆ. ನನ್ನ ಫೇವ್ರೇಟ್ ಸೀಟು. ಅದಕ್ಕೆ ಕನ್ಫರ್ಮ್ ಆಗಿ
ಈ ಟ್ರೈನ್ ಅಂದರೆ 165 ಒಂದು ಕಣ್ಣೂರು KSR ಕಣ್ಣೂರು SMBT ಬೆಂಗಳೂರು ಇಲ್ಲಿ ಮಂಗಳೂರಿಗೆ ಮಂಗಳೂರು ಸೆಂಟ್ರಲ್ ಬರೋ ಟೈಮಿಂಗ್ ಇದ್ದಿದ್ದು 7:50ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7 ಗಂಟೆ ಅಂದರೆ 50 ನಿಮಿಷ ಬಿಫೋರಲ್ಲಿ ಬಂದಿದೆ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಇಷ್ಟೊಂದು ತನಕ ಇದ್ದಿದ್ದು ಪಲ್ಲಕ್ಕ ಡಿವಿಷನ್, ಇಲ್ಲಿಂದ ನಾವು ಕರ್ಕೊಂಡು ಹೋಗ್ತಾರೆ ಮೈಸೂರು ಡಿವಿಷನ್ ಅವರು. ಅದಕ್ಕೆ ಒಂದು 10 ನಿಮಿಷ ಹಾಲ್ಟ್ ಕೊಟ್ಟಿದೆ. ಮತ್ತು ಇಲ್ಲಿ ಲೋಕೋ ಚೇಂಜ್ ಆಗುತ್ತೆ, ಅಂದರೆ ಎಲೆಕ್ಟ್ರಿಕ್ ಲೋಕೋಯಿಂದ ಡೀಸೆಲ್ ಲೋಕೋ ಆಗುತ್ತೆ, ಯಾಕಂದರೆ ನಾನ್ ಎಲೆಕ್ಟ್ರಿಫೈಡ್ ರೂಟು. ಅಂದರೆ ಮಂಗಳೂರು ಸೆಂಟ್ರಲ್ ಮಂಗಳೂರು ಜಂಕ್ಷನ್ ಅಲ್ಲಿಂದ ಬಂಟ್ವಾಳ ಫುಲ್ ನಾನ್ ಎಲೆಕ್ಟ್ರಿಫೈಡ್ ರೂಟ್ ಅಪ್ ಟು ಇಲ್ಲಿವರೆಗೂ ಬೆಂಗಳೂರವರೆಗೂ. ಅದಕ್ಕೆ ಇದು ನಾನ್ ಎಲೆಕ್ಟ್ರಿಕ್ ಇಂಜಿನ್ ತೆಗೆದ್ಬಿಟ್ಟು ಡೀಸೆಲ್ ಇಂಜಿನ್ ಹಾಕ್ತಾರೆ. ಮತ್ತು ರಿವರ್ಸಲ್ಲಿ ಹೋಗುತ್ತೆ, ಅಂದರೆ ನಾವು ಇಷ್ಟೊತ್ತಾಗಿ ಟ್ರೈನ್ ಬಂದಿದ್ದು ಈ ಸೈಡು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗುತ್ತೆ. ಅದರಿಂದ ಇದು ಲೋಕೋ ರಿವರ್ಸಲ್ಲಿದೆ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ಫುಡ್ ಟ್ರ್ಯಾಕ್ ಸಿಗುತ್ತೆ ನಿಮ್ಗೆ, IRCTC ಫುಡ್ ಟ್ರ್ಯಾಕು. ನಿಮಗೆ ನೋಡೋಣ ಬನ್ನಿ ಏನಾದರೂ ಸಿಗುತ್ತೆ ನಾವು ತಿನ್ನೋಕೆ ಊಟ. ಮತ್ತು ನೈಟ್ ಊಟಕ್ಕೆ ಏನೇನಿದೆ ಅಂತಲೇ ನಿಮ್ಗೆ ತೋರಿಸ್ತೀನಿ. ನಲ್ಲಿ ನಿಮಗೆ ಊಟಕ್ಕೆಲ್ಲ ವ್ಯವಸ್ಥೆ ಸಿಗುತ್ತೆ. ಚಿಕನ್ ಬಿರಿಯಾನಿ ಮತ್ತು ಎಗ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಬರುತ್ತೆ. ವೆಜ್ ಬಿರಿಯಾನಿ ಬಂದ್ಬಿಟ್ಟು 100 ರುಪೀಸು, ಎಗ್ ಬಿರಿಯಾನಿ ಬಂದ್ಬಿಟ್ಟು 120 ಸಿಗುತ್ತೆ, ಚಿಕನ್ ಬಿರಿಯಾನಿ ಬಂದ್ಬಿಟ್ಟು 170. ಎಲ್ಲ ಫ್ರೆಶ್ ಆಗಿ ನಿಮಗೆ ಸಿಗುತ್ತೆ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ. ನೋಡುವ ಪಾರ್ಸಲ್ ತೊಗೊಂಡಿದ್ದೀನಿ, 100 ರುಪೀಸ್ ಅಂದರು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ಹಸಿತದೆ. ಬನ್ನಿ ಟ್ರೈನಾಗಿ ಕುತ್ಕೊಂಡು ನಾವು ಊಟ ಹೆಂಗೆ ಏನು ಅಂತ ಟೇಸ್ಟ್ ಮಾಡೋಣ. ನಂದು ಬುಕ್ಕಿಂಗ್ ಇರೋದು ಮಂಗಳೂರು ಜಂಕ್ಷನಿಂದ. ನೀವು ಕೇಳ್ಬೋದು ಮಂಗಳೂರು ಜಂಕ್ಷನಿಂದನೇ ಬೋರ್ಡ್ ಮಾಡ್ಬೋದಿತ್ತು, ನೀನೇನು ಮಂಗಳೂರು ಸೆಂಟ್ರಲಿಗೆ ಬಂದೆ ಅಂತ. ನಾನು ಈಗ ಗೊತ್ತಲ್ಲ, ಎರ್ನಾಕುಲಂ ಓಕಾ ಎರ್ನಾಕುಲಂ ಎಕ್ಸ್ಪ್ರೆಸ್ಸು ಮಧ್ಯಾಹ್ನ 3 ಗಂಟೆಗೆ ಬಂತು. ಎಲ್ಲಿಗೆ? ಇದು ಮಂಗಳೂರು ಜಂಕ್ಷನ್ಗೆ. ಅದರಿಂದ 3 ಗಂಟೆ ಅಂದರೆ ಎಷ್ಟು? 3, 4, 5, 6, 7 ಅಂದರೆ 5-6 ಅವರ್ಸು ಸುಮ್ಮನೆ ಕುತ್ಕೊಬೇಕು ಅಂತ ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ ಮನೆಗೆ ಬಂದೆ. ಇಲ್ಲಿ ಮಂಗಳೂರು ಸೆಂಟ್ರಲ್ ಹತ್ರನೇ ಬರುತ್ತೆ ಒಂದು ಮನೆ. ಅದರಿಂದ ಮಂಗಳೂರು ಸೆಂಟ್ರಲಿಗೆ ಬಂದು ಮಂಗಳೂರು ಸೆಂಟ್ರಲಿಂದ ಈಗ ಬೋರ್ಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬುಕ್ಕಿಂಗ್ ಇರೋದೇ ಮಂಗಳೂರು ಜಂಕ್ಷನಿಂದ. ಇಲ್ಲಿ ನೋಡಿ ನಿಮಗೆ ಇದರಲ್ಲಿ ವೆಜ್ ಬಿರಿಯಾನಿಗೆ ಏನೇನು ಕೊಟ್ಟಿದ್ದಾರೆ ಅಂತ. ಉಪ್ಪಿನಕಾಯಿ ಇದೆ, ಮತ್ತು ಮೊಸರು ಬಜ್ಜಿ ಇದೆ, ಮೊಸರು ಬಜ್ಜಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಕರ್ಡ್ ಕೊಟ್ಟಿದ್ದಾರೆ. ಮತ್ತು ಪ್ಯಾಕಿಂಗು ಅಷ್ಟೇ ನೋಡಿ, ಬಿಸಿ ಇದೆ ಗುರು. ಇವಾಗ ಎದುರುಗಡೆನೇ ಪ್ಯಾಕ್ ಮಾಡಿಕೊಟ್ಟು ವೆಜ್ ಬಿರಿಯಾನಿ. ಫುಡ್ ಆನ್ ಟ್ರ್ಯಾಕ್ ಮಂಗಳೂರು ಸೆಂಟ್ರಲ್ಲು, ಲೈಸೆನ್ಸ್ ಬೈ CKK ಕ್ಯಾಟರಿಂಗ್ಸ್ ಅಂತ ಇದೆ. ಓಪನ್ ಮಾಡೋಣ ಯಾವ ಥರ ಇದೆ ಟೇಸ್ಟು ಅಂತ. ಬಿರಿಯಾನಿಲಿ ನಿಮಗೆ ಕ್ಯಾರೆಟ್ ಸಿಗುತ್ತೆ, ಪರವಾಗಿಲ್ಲ, ಎಲ್ಲ ಇದೆ ನಿಮಗೆ. ಮತ್ತು ಸೋಯಾಬೀನ್ ಇದೆ ಗುರು, ಇದು ಸೋಯಾಬೀನ್ ಇದೆ, ಮತ್ತು ಬೀನ್ಸ್ ಇದೆ, ಕ್ಯಾರೆಟ್ ಎಲ್ಲ ಏನೇನೋ ಹಾಕಿದ್ದಾರೆ ಚೆನ್ನಾಗಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ, ಯಾವ ಥರ ಇದೆ ಅಂತ. ಸೂಪರಾಗಿದೆ ಗುರು. ಈ ಥರ ಬಿರಿಯಾನಿ ನಾನು ಎಲ್ಲೂ ತಿಂದಿಲ್ಲ. ಆಲ್ಮೋಸ್ಟ್ ಟ್ರೈನಲ್ಲಿ ಈ ರೇಂಜಿಗೆ ಬಿರಿಯಾನಿ ಸಿಗುತ್ತೆ ಅಂತ ವೆಜ್ ಬಿರಿಯಾನಿ ನಾನು ಎಲ್ಲೂ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದೆ ವೆಜ್ ಬಿರಿಯಾನಿ, ನಾನು ರೆಕಮೆಂಡ್ ಮಾಡ್ತೀನಿ. ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ಫುಡ್ ಟ್ರ್ಯಾಕ್ ಅಂತ. ಪಿಲ್ಲರ್ ನಂಬರ್ ಎಷ್ಟು ಬರುತ್ತೆ ಏನಿಲ್ಲ, ಎಂಟ್ರ್ ಆಗಿದ ತಕ್ಷಣ ಸ್ವಲ್ಪ ಮುಂದೆ ಬನ್ನಿ, ನೀವು ಫುಡ್ ಟ್ರ್ಯಾಕ್ ಸಿಗುತ್ತೆ. ಫುಡ್ ಟ್ರ್ಯಾಕಲ್ಲಿ ನೀವು ತೊಗೊಬೋದು ವೆಜ್ ಬಿರಿಯಾನಿ, 70 ರೂಪಾಯಿ. ಚೆನ್ನಾಗಿದೆ. ಇಲ್ಲ ಸೇಮ್ ಅದೇ ಫುಡ್ ಟ್ರ್ಯಾಕಲ್ಲಿ ನಿಮಗೆ ಇಲ್ಲಿ ಬಜ್ಜಿ ಎಲ್ಲ ಸಿಗುತ್ತೆ, ಸಮೋಸ ಸಿಗುತ್ತೆ, ಕಟ್ಲೆಟ್ ಸಿಗುತ್ತೆ ನಿಮಗೆ. ಮತ್ತು ಉದ್ದಿನ ವಡೆ ಎಲ್ಲ ಆಲ್ಮೋಸ್ಟ್ ನಿಮಗೆ ಮೆಣಸಿನ್ಕಾಯಿ ಇದು ಬನಾನಾ ಬಜ್ಜಿ ಸಿಗುತ್ತೆ ನಿಮಗೆ ಇಲ್ಲಿ. ಮತ್ತು ಮಂಗಳೂರು ಬಜ್ಜಿ ಇದೆಲ್ಲ ಸಿಗುತ್ತೆ ನಿಮಗೆ. ಮತ್ತು ನೈಟ್ ಊಟಕ್ಕೆ ಪರೋಟ ವೆಜ್ ಅದೆಲ್ಲ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇವಾಗ ನಾನು ಕಾಫಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎಷ್ಟು ಕಿತ್ನಾ ಭಯ್ಯ? ನೋಡಿ 20 ರೂಪಾಯಿ ಅಂತ. ಇದು ನೋಡುವ ಹೆಂಗಿರುತ್ತೆ ಅಂತ ಕುಡಿದ್ಬಿಟ್ಟು ನೋಡೋಣ. 20 ರೂಪಾಯಿ ಕಾಫಿ ಯಾವ ಥರ ಇರುತ್ತೆ ಟೇಸ್ಟು ಅಂತ. ಪರವಾಗಿಲ್ಲ ಗುರು, ಇದು ಕಾಫಿ ಯಾಕಂದರೆ ನಾರ್ಮಲ್ ನಿಮಗೆ ರೈಲ್ವೆ ಸ್ಟೇಷನಲ್ಲಿ ಸಿಗೋ ಥರ ಕಾಫಿ ಇಲ್ಲ. ಇದು ಚೆನ್ನಾಗಿದೆ, 20 ರೂಪಾಯಿ ಕೊಟ್ಟರು ಆರಾಮಾಗಿ ಕುಡಿಬೋದು. ಎಲ್ಲಿ ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 1 ಫುಡ್ ಟ್ರ್ಯಾಕ್. ಅದೇ ನಿಮಗೆ ತೋರಿಸೋದ್ನಲ್ಲ, ಅದೇ ಪಕ್ಕದಲ್ಲೇ ಸಿಗುತ್ತೆ ನಿಮಗೆ. ಇಲ್ಲಿ 20 ರೂಪಾಯಿಗೆ ಒಳ್ಳೆ ಕಾಫಿ ಕುಡಿಬೋದು. ಹಾಲು ಎಲ್ಲ ಕರೆಕ್ಟಾಗಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲ ಚೆನ್ನಾಗೇ ಇದೆ. ಅದೇ ರೇಟ್ 20 ರೂಪಾಯಿ ಕರೆಕ್ಟಾಗಿದೆ, ಕೊಡ್ಬೋದು.
ನೀವೇನು ಆ ಟ್ರೈನ್ ನೋಡ್ತಾ ಇದ್ದೀರಲ್ಲ ಅದು ತಿರುವನಂತಪುರಂ ಸೆಂಟ್ರಲ್ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ಸು ಅಂದರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇವಾಗ ಬಂದಿದೆ ಇಲ್ಲಿ ಮಂಗಳೂರು ಸೆಂಟ್ರಲ್ಗೆ. ನೂರ 37 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 6ನೇ ಆಲ್ಟು ಮಂಗಳೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MAJN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 8:25ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8:27, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಆಲ್ಟ್ ಇದೆ. ಮತ್ತು ಮಂಗಳೂರಿನ ಜಂಕ್ಷನ್ ಯಾಕಂತಾರೆ ಅಂದರೆ ಇಲ್ಲಿಂದ ಒಂದು ಲೈನ್ ಇದಕ್ಕೆ ಹೋಗಿದೆ, ಅದು ಕೊಂಕಣ್ ಲೈನು, ಅಂದರೆ ಒಂದು ಸೂರತ್ಕಲ್ ಕುಂದಾಪುರಗೆ ಒಂದು ಲೈನ್ ಹೋಗಿದೆ, ಇನ್ನೊಂದು ಬಂದ್ಬಿಟ್ಟು ನಾವು ಬಂದ್ವಲ್ಲ ಮಂಗಳೂರು ಜಂಕ್ಷನ್ ಸೆಂಟ್ರಲ್ ಲೈನು, ಇನ್ನೊಂದು ಬಂದ್ಬಿಟ್ಟು ಮಂಗಳೂರು ಜಂಕ್ಷನ್ ಬೈಪಾಸಲ್ಲಿ ನೇತ್ರಾವತಿ ಕ್ಯಾಬಿನ್ ಮೇಲೆ ಕೇರಳಾಗ ಒಂದು ಹೋಗಿದೆ, ಇನ್ನೊಂದು ನಾವು ಹೋಗ್ತಾ ಇದೀವಿ ಬಂಟ್ವಾಳ ಕಬಾಕಪುತ್ತೂರ್ ಮೇಲೆ ಸುಬ್ರಹ್ಮಣ್ಯ ರೋಡ್ಗೆ. ಅದಕ್ಕೆ ನಮ್ಮ ಮೇನ್ ಜಂಕ್ಷನ್ ಅಂತಾರೆ. ನೀವು ಆಲ್ಮೋಸ್ಟ್ ನೀವು ಎಲ್ಲ ನಾರ್ತ್ ಸೈಡು ಮತ್ತು ಮುಂಬೈ ಸೈಡು ಡೆಲ್ಲಿ ಸೈಡ್ಗೆ ಏನಾರು ಹೋಗಬೇಕು ಅಂದರೆ ನಿಮ್ಮ ಮಂಗಳೂರು ಜಂಕ್ಷನ್ ಈಸಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರೈನು ನಾವು ಸ್ಟಾಪ್ ಕೊಡುತ್ತೆ, ಅಂದರೆ ದುರಂತೋ ರಾಜಧಾನಿ ಎಕ್ಸ್ಪ್ರೆಸ್ ಎಲ್ಲ ನಮ್ಮ ಮಂಗಳೂರು ಜಂಕ್ಷನ್ ಸ್ಟಾಪ್ ಕೊಡುತ್ತೆ. इधर उतरा था 100% मरता वो। तो वीडियो भी बना लिया उसका। ಇಲ್ಲ ಅವ್ನು ಸತ್ತೋಗ್ಬಿಡ್ತಾನ. ಹಾಂ ಎಲ್ಲ ಇಳ್ಕೊಂಡ್ರ 3 ಜನ ಕರೆಕ್ಟಾಗಿ ಸತ್ತಿರ ಪಾಪ ಅವನು ಕನ್ನಡ 2 ಪಸಂಗ. ನೂರ 56 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 7ನೇ ಆಲ್ಟು ಬಂಟ್ವಾಳಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BNTL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 8:50ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8:55, ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನೀವೇನಾದ್ರು ಈ ಟ್ರೈನ್ಗೆ ಟಿಕೆಟ್ ಏನೋ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ಇನ್ನೊಂದು ಐಡಿಯಾ ಹೇಳ್ತೀನಿ. ಯಾಕಂದರೆ ಈ ಟ್ರೈನ್ಗೆ 2 ರಿಸರ್ವೇಷನ್ ಚಾರ್ಟ್ ಇದೆ, ಅಂದರೆ ಒಂದು ಕಣ್ಣೂರಲ್ಲೊಂದು, ಇನ್ನೊಂದು ಬಂದ್ಬಿಟ್ಟು ಮಂಗಳೂರು ಸೆಂಟ್ರಲಲ್ಲೊಂದು. ನಾನು ಹಂಗೆ ಬುಕ್ ಮಾಡಿದ್ದು. ನಾನೇನು ಮಾಡಿದೆ ಅಂದರೆ ಹಿಂದ್ಗಡೆ, ಅಂದರೆ ಮಂಗಳೂರು ಸೆಂಟ್ರಲ್ ಹಿಂದ್ಗಡೆ ಇರೋ ಸ್ಟೇಷನ್ ಬಂದ್ಬಿಟ್ಟು ಕಾಸರಗೋಡಲ್ಲಿ ನಾನು ಬುಕ್ ಮಾಡಿ ಬೋರ್ಡಿಂಗ್ ಪಾಯಿಂಟು ಮಂಗಳೂರು ಜಂಕ್ಷನ್ ಇತ್ತೆ, ಅದರಿಂದ ನಂದು ಕನ್ಫರ್ಮೇಷನ್ ಆಯಿತು. ಮತ್ತು ಇನ್ನೊಂದು ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ರಿಮೋಟ್ ಲೊಕೇಶನ್ ಕೋಟ ಇಲ್ಲ, ಅದು ಬಂದ್ಬಿಟ್ಟು ಡೈರೆಕ್ಟ್ ಒಂದೇ ಚಾರ್ಟ್ ಕೊಡ್ತಾನೆ, ಅದು ಮುರುಡೇಶ್ವರದಿಂದ ಬೆಂಗಳೂರವರೆಗೂ. ಅದಕ್ಕೆ ಅದು ಕನ್ಫರ್ಮ್ ಆಗಲಿಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ರಿಮೋಟ್ ಲೊಕೇಶನ್ ಕೋಟ ಮಂಗಳೂರು ಸೆಂಟ್ರಲಲ್ಲಿ ಇರೋದ್ರಿಂದ ನನಗೆ ಈ ಟ್ರೈನಲ್ಲಿ ಆರಾಮಾಗಿ ಸೀಟ್ ಸಿಕ್ತು. ನೀವು ಹಂಗೆ ಈ ಟ್ರೈನಲ್ಲಿ ಈ ಥರ ಐಡಿಯಾ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬರ್ಬೋದು. ಇದ್ರಲ್ಲಿ ಬೇರೆ ಪ್ರೀಮಿಯಂ ತತ್ಕಾಲ್ ಆಪ್ಷನ್ ಇದೆ. ನಾನು ನಿಮಗೆ ಇದೊಂದು ಕ್ಯಾಟರಿಂಗ್ ಸ್ಟಾಲ್ ಸಿಗುತ್ತೆ ನಿಮಗೆ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ. ಮತ್ತು ರಿನೋವೇಷನ್ ಏನೋ ನಡೀತಾರೆ ಪ್ಲ್ಯಾಟ್ಫಾರ್ಮ್ದು ಬಂಟ್ವಾಳ ರೈಲ್ವೆ ಸ್ಟೇಷನಲ್ಲಿ. ಮತ್ತು ನೈಟ್ ಊಟಕ್ಕೆ ನಿಮಗೆ ವೆಜ್ ಬಿರಿಯಾನಿ ಅದೆಲ್ಲ ನಿಮ್ಗೆ ಸಿಗುತ್ತೆ. ಮತ್ತು ನಿಮಗೆ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿ ಕೋಚ್ ಸಿಗುತ್ತೆ. ಸೈಡ್ ಪ್ಯಾಂಟ್ರಿಯಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ನೈಟ್ ಹೊತ್ತು ವೆಜ್ ಬಿರಿಯಾನಿ ಮತ್ತು ಎಗ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಚಪಾತಿ ಕರಿ ಮತ್ತು ಪರೋಟ ಕರಿ ಸಿಗುತ್ತೆ. ನಿಮಗೆ ನಾರ್ಮಲ್ ರೇಟ್ ಇದು ಹೇಳಿದ್ನಲ್ಲ, ನಾರ್ಮಲ್ ವೆಜ್ ಬಿರಿಯಾನಿ 80 ರೂಪಾಯಿ, ಎಗ್ ಬಿರಿಯಾನಿ 90 ರೂಪಾಯಿ, ಅಂದರೆ ವೆಜ್ 80, ಎಗ್ಗು 90, ಚಿಕನ್ನು 110 ಏನೋ ಬರುತ್ತೆ. ಮತ್ತು ಚಪಾತಿ ಕರಿ ಬಂದ್ಬಿಟ್ಟು 50 ರೂಪಾಯಿ, ಪರೋಟ ಕರಿ ಬಂದ್ಬಿಟ್ಟು 50 ರೂಪಾಯಿ ಸಿಗುತ್ತೆ ನಿಮಗೆ. ಇದು ಹೆಂಗೆ ಅಂದರೆ ಮಂಗಳೂರಿಂದ ಬರೀ ಸುಬ್ರಹ್ಮಣ್ಯದವ್ರಿಗೆ ಇರುತ್ತೆ ಅಷ್ಟೇ. ಸುಬ್ರಹ್ಮಣ್ಯ ಬರುತ್ತೆ ನೈಟ್ 10 ಗಂಟೆ, ಅಲ್ಲಿಗೆ ಲಾಸ್ಟ್ ನೈಟ್ ಊಟ. ಯಾಕಂದರೆ ಅಲ್ಲಿಂದ ನೆಕ್ಸ್ಟ್ ಶುರು ಆಗುತ್ತೆ ನಮ್ಮ ಶಿರಡಿ ಘಾಟು. ಆಮೇಲೆ ನಾವು ಸಕಲೇಶ್ಪುರ ರೀಚ್ ಆಗ್ತೀವಿ ಮಧ್ಯರಾತ್ರಿ 1 ಗಂಟೆ ಇಲ್ಲ 2 ಗಂಟೆಗೇನೋ ಟೈಮಿಂಗ್ ಕೊಟ್ಟಿದ್ದಾನೆ. ಅದಕ್ಕೆ ಅಂತ ಏನೇ ಇದ್ದರೂ ಬರೀ ಮಂಗಳೂರು ಸುಬ್ರಹ್ಮಣ್ಯ ರೋಡ್ವರೆಗೂ ಅಷ್ಟೇ ಬರುತ್ತೆ. ಆಮೇಲೆ ಮುಂದಕ್ಕೆ ಏನೋ ತಿನ್ನೋಕ್ಕೆ ಸಿಗೋದಿಲ್ಲ, ಬೇನೆ ಸಿಕ್ಕೋದು ಪ್ಲ್ಯಾಟ್ಫಾರ್ಮಲ್ಲೇ ಸಿಗುತ್ತೆ.
181 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಕಣ್ಣೂರು SMVT ಬೆಂಗಳೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಕಬಾಕಪುತ್ತೂರಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KBPR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 9:18ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:30, ಅಂದರೆ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೀವೇನಾರ ಮಡಿಕೇರಿ ಮತ್ತು ಸುಳ್ಯಗೆ ಹೋಗಬೇಕು ಅಂದರೆ ನೀವು ಕಬಾಕಪುತ್ತೂರಲ್ಲಿ ಇಳ್ಕೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿಂದ ಈಸಿಯೆಸ್ಟ್ ವೇ ಆಗುತ್ತೆ ನೀವು ಸುಳ್ಯ ಮತ್ತು ಮಡಿಕೇರಿಗೆ ಹೋಗೋಕ್ಕೆ. ಒನ್ 16512 ಕಣ್ಣೂರು SMVT ಬೆಂಗಳೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಸುಬ್ರಹ್ಮಣ್ಯ ರೋಡ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SBHR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 10 ಗಂಟೆ 10 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10 ಗಂಟೆ 15 ನಿಮಿಷಕ್ಕೆ. ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲಿ 5 ನಿಮಿಷ ಏನಕ್ಕೆ ಹಾಲ್ಟ್ ಇದೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊತಾರೆ, ಅದಕ್ಕೆ ಒಂದು 5 ನಿಮಿಷ ಹಾಲ್ಟ್ ಇದೆ. ಮತ್ತು ನಾರ್ಮಲ್ ನೀವು ಈ ಟ್ರೈನು ಬೆಂಗಳೂರಿನ ಮುರುಡೇಶ್ವರ SMVT ಬೆಂಗಳೂರು ಮತ್ತು ಕಣ್ಣೂರು SMVT ಬೆಂಗಳೂರು ಮತ್ತು ಕಾರವಾರ KSR ಬೆಂಗಳೂರು ಮತ್ತು ಡೇ ಟೈಮು ಯಾವುದೇ ಬೆಂಗಳೂರು ಟ್ರೈನ್ಸ್ ಆದ್ರೂ ನಿಮಗೆ ಫುಲ್ ಆಗೋದು ಇದೇ ಸುಬ್ರಹ್ಮಣ್ಯದಿಂದ. ಯಾಕೆ ಅಂದರೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಈಸಿಯೆಸ್ಟ್ ವೇ ಅಂತಲೇ ಹೇಳ್ಬೋದು. ಧರ್ಮಸ್ಥಳಕ್ಕೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ನಮ್ಮ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಅಂತಲೇ ಆಗುತ್ತೆ. ಅದಕ್ಕೆ ಅಂತ ಇದು ಭಾಳ ಫೇಮಸ್. ಜಾಸ್ತಿ ಜನ ಪ್ಯಾಕ್ ಆಗೋದು ಇಲ್ಲೇ. ಮತ್ತು ಬೆಂಗಳೂರಿಂದ ಸೈಡ್ ಬರ್ತಾರೆ ಅಂದರೆ ಜಾಸ್ತಿ ಖಾಲಿ ಆಗೋದು ನಮ್ಮ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಲ್ಲಿ. ಮತ್ತು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ಅಂದರೆ ಇಲ್ಲಿಂದ ಎಷ್ಟು 50 ಕಿಲೋಮೀಟರ್ ಏನೋ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ. ನೀವೇನಾರ ಡೇ ಟೈಮಲ್ಲಿ ಟ್ರೈನಲ್ಲಿ ಬರ್ತೀರಾ, ಬೆಂಗಳೂರಿಂದ ಸೈಡ್ ಬರ್ತೀರಾ ಅಂದರೆ ನಿಮ್ಗೆ ಇಲ್ಲಿಂದ ಬಸ್ಗಳು ಸಿಗುತ್ತೆ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಬಸ್ಗಳಿದೆ. ಫೇರ್ ಬಂದ್ಬಿಟ್ಟು ಅದೊಂದು 23 ರೂಪಾಯಿ ಇಲ್ಲ 28 ರೂಪಾಯಿ ತೊಗೊತಾನೆ. ನೀವು ಆರಾಮಾಗಿ ರೈಲ್ವೆ ಸ್ಟೇಷನ್ಗೆ ಬರ್ಬೋದು. ಮತ್ತು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೋದು. ಧರ್ಮಸ್ಥಳಕ್ಕೆ ಇಲ್ಲಿಂದ 60 ರೂಪಾಯಿ ಏನೋ ತೊಗೊತಾನೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ರೀಚ್ ಆಗೋಕ್ಕೆ. ಹಾಗಾದರೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಬಸ್ ಇಲ್ಲ. ಹಿಂಗೆ ಬಂದು ನೀವು ಸುಬ್ರಹ್ಮಣ್ಯ KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿಂದ ನಿಮಗೆ ಬಸ್ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ವಯ ನೆಟ್ಟನ ಮೇಲೆ ಬರೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಬಸ್ ನಿಮಗೆ ಕಾಫಿ ಸಿಗುತ್ತೆ. ಮತ್ತು ಪಲಾವು ನಿಮಗೆ ಸಿಗುತ್ತೆ 40 ರೂಪಾಯಿ ಅಂತ. ಇವಾಗ ಮುಂಚೆ 30 ರೂಪಾಯಿ ಇತ್ತು, ಈಗ 40 ರೂಪಾಯಿ ಮಾಡಿದ್ದಾರೆ. ಮತ್ತು ವಾಟರ್ ಸಿಗುತ್ತೆ, ಕಾಫಿ ಟೀ ಬಿಸ್ಕೆಟ್ ಎಲ್ಲ ನಿಮ್ಗೆ ಅವೈಲಬಲ್ ಸಿಗುತ್ತೆ. ಇಲ್ಲಿ ಒಂದು 5 ನಿಮಿಷ ಹಾಲ್ಟ್ ಇರೋದ್ರಿಂದ ಇನ್ನೂ ಅಡ್ಜಾನ್ ಟೈಮ್ ಇದೆ. ಇವಾಗ ನಮ್ಮ ಟ್ರೈನು ಅರ್ಧ ಗಂಟೆ ಸ್ಟಾಪ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲ ಟ್ರೈನ್ ಡಿಪಾರ್ಚರ್ ಆಗೋ ಟೈಮಿಂಗ್ ಇದೆ 10:15ಕ್ಕೆ. ಆದರೆ ಟ್ರೈನ್ ಡಿಪಾರ್ಟ್ ಆಗಿರೋದು 10:50. ಅಂದರೆ ಎಷ್ಟು 25-30 ನಿಮಿಷ ಅಂದರೆ ಅರ್ಧ ಗಂಟೆ ಡಿಲೇಯಿಂದ ಡಿಪಾರ್ಚರ್ ಆಗಿದೆ. ಮತ್ತು ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಸಕಲೇಶ್ಪುರ ಬರುತ್ತೆ. ಸಕಲೇಶ್ಪುರ ಬರೋ ಟೈಮಿಂಗ್ ಇರೋದು 2 ಗಂಟೆಗೆ. ನೋಡುವ ಎಚ್ಚರಿಕಿದ್ರೆ ನಿಮಗೆ ತೋರಿಸ್ತೀನಿ, ಇಲ್ಲ ಡೈರೆಕ್ಟು ಎಲ್ಲಿ ಎಚ್ಚರಿಕೆ ಆಗೋದು ಅಲ್ಲಿಂದ ಸಿಗೋಣ. ಅಲ್ಲಿವರೆಗೂ ಗುಡ್ ನೈಟ್. ನಾವು ಫೈನಲಿ ಕಣ್ಣೂರು SMVT ಬೆಂಗಳೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಅಲ್ಲಿ ಚಿಕ್ಕಬಾಣವರೆಗೆ. ಆ್ಯಕ್ಚುಲಿ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ, ಬೇಗ ಬಂದಿದೆ ಅಂತ ಇಲ್ಲಿ ಹಾಕಿದ್ದು. ನಾನು ಇಲ್ಲೇ ಹೇಳ್ಕೊಂಡು ಎಷ್ಟೊಂದು ನನಗೆ ಗೊತ್ತಿರ್ಬೋದು. ನಮ್ಮ ಬೇಸ್ ಬಂದ್ಬಿಟ್ಟು ಚಿಕ್ಕಬಾಣವರನೇ, ಅದಕ್ಕೆ ಅಂತ ನಾನು ಚಿಕ್ಕಬಾಣವರದಲ್ಲೇ ಹೇಳ್ಕೊಂಡೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಶವಂತಪುರ ಆನ್ ಟೈಮಲ್ಲೇ ಬಂದಿದೆ. ಆ್ಯಕ್ಚುಲಿ ಇಲ್ಲಿ 6 ಗಂಟೆಗೆ ರೀಚ್ ಆಗೋ ಟೈಮ್ ಇತ್ತು ಯಶವಂತಪುರಿಗೆ. ಟೈಮ್ ನೋಡಿದ್ರೆ 5:50. ಅಂದರೆ ಬಿಫೋರೇ ಹೋಗುತ್ತೆ ಗಾಡಿ. ಇಲ್ಲಿಂದ ಎಷ್ಟು ಒಂದು 7 ಕಿಲೋಮೀಟ್ರ್ ಆಗ್ಬೋದು ಯಶವಂತಪುರಗೆ.
ಮತ್ತು ಹೆಂಗನ್ಸ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.